ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಬ್ಯಾಚುಲರ್ಸ್ಗೆ ಅಂತಲೇ ಒಂದು ಟೊಮೊಟೊ ಸಾರು ಮಾಡಿದ್ದೀನಿ. ಜಸ್ಟ್ 3 ನಿಮಿಷದಲ್ಲಿ ಬನ್ನಿ ಹೇಗೆ ಅಂತ ತಿಳಿಸ್ತೀನಿ. ನೋಡಿ, ಫಸ್ಟು ತರಕಾರಿಗಳನ್ನ ಕಟ್ ಮಾಡ್ಕೋಬೇಕು. ಈ ಥರ ಬೀನಿಸಿ ಕ್ಯಾರೆಟ್ಗಳನ್ನ. ಆಮೇಲೆ ಒಂದು ಸಪ್ರೇಟಾಗಿ ಒಗ್ಗರಣೆ ಹಾಕಬೇಕು. ಈ ಥರ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಸಪ್ರೇಟಾಗಿ ಒಣಗಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಈ ಥರ ಹುಡ್ಕೋಬೇಕು. ಈ ಥರ ಚೆನ್ನಾಗಿ 2-3 ನಿಮಿಷ ಹುಡ್ಕೊಂಡು ಚೆನ್ನಾಗಿ ಸಪ್ರೇಟಾಗಿ ಮಾಡಿಬಿಡ್ಬೇಕು. ಅದು ಒಗ್ಗರಣೆ ಹಾಕೋಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು. ಆಮೇಲೆ ಇದಕ್ಕಿರೋ ಟೊಮೆಟೊದು ಕಲಸಿರೋ ಟೊಮೆಟೊ ಒಳಗಡೆ ನಾವು ಬೀನಿಸು ಕ್ಯಾರೆಟ್ ಒಳಗಡೆ ಹಾಕಬೇಕು. ಟೊಮೆಟೊನ ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಅದರೊಳಗಡೆ ಬೀನಿಸು ಕ್ಯಾರೆಟು ಈ ಥರ ಎಲ್ಲ ಹಾಕಬೇಕು. ಚೆನ್ನಾಗಿ ಬೇಯಿಸಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಖಾರದ ಪುಡಿ, ಧನ್ಯದ ಪುಡಿ, ಧನ್ಯದ ಪುಡಿ ಉದುರಿಸ್ಬೇಕು. ಧನ್ಯದ ಪುಡಿ ಉದುರಿಸಾದ್ಮೇಲೆ ನೋಡಿ, ಆಮೇಲೆ ಇದು ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ, ನಿಮ್ಮ ಇಷ್ಟ. ಮೆಣಸಿನ ಪುಡಿ ಹಾಕ್ಬೋದು. ಈ ಚಳಿಗಾಲಕ್ಕೆ ಬಟ್ಟೆ ಇರೋ ಮೆಣಸಿನ ಪುಡಿ ಅದಕ್ಕೆ ಹಾಕ್ತಿದ್ದು ಸರಿ. ಇದು ಗರಂ ಮಸಾಲ ಸ್ವಲ್ಪ ಇದನ್ನೆಲ್ಲ ಹಾಕ್ಕೋಬೇಕು. ಮತ್ತು ಇದು ಮೆಣಸಿನ್ಕಾಯಿ ಪುಡಿ ಒಂದು ಸ್ವಲ್ಪ ಹಾಕ್ಬಿಟ್ಟಲ್ಲ. ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಹಾಕಲಿ. ಮೆಣಸಿನ್ಕಾಯಿ ಪುಡಿ ಜಾಸ್ತಿ ಏನು ಬೇಡ, ಯಾಕಂದರೆ ಆಲ್ರೆಡಿ ಅಲ್ಲಿ ಒಣಮೆಣಸಿನ್ಕಾಯಿ ಹಾಕಿದಿರಲ್ಲ, ಖಾರ ಇರುತ್ತೆ. ಜಸ್ಟ್ ಕಲರಿಗೆ ಮಾತ್ರ ಸ್ವಲ್ಪ ಅರ್ಶಿನ ಪುಡಿ, ಏನು ಚುಕ್ಕಿ ಅಷ್ಟೇ, ಜಾಸ್ತಿ ಹಾಕೋದು ಫುಲ್ ಕಲರ್ ಬಂದ್ಬಿಡುತ್ತೆ. ಆಮೇಲೆ ಅರ್ಶಿನ ಪುಡಿ ಹಾಕಿ ಈಗ ಒಂದು ಸೋಟ್ ತಗೊಂಡು ಫುಲ್ಲು ತಿರುಗಬೇಕು. ನೋಡಿ ಎಲ್ಲ ಇದ್ಕಿರೋ ಟೊಮೊಟೊ ನೋಡಿ, ಆಲೂಗಡ್ಡೆ, ಬೀನಿಸು ತರಕಾರಿ ಎಲ್ಲ ಫುಲ್ಲು ತಿರುಗಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು. ಇವಾಗ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಟ್ಟು ನೋಡಿ ಅಷ್ಟೇ ಸಪ್ರೇಟ್ ಮುಚ್ಚಿಬಿಟ್ಟು ಆಮೇಲೆ ಈ ಥರ ಒಗ್ಗರಣೆ ಹಾಕ್ಬೇಕು. ನಾವು ಮಾಡ್ಕೊಂಡಿದ್ರಲ್ಲ ಒಗ್ಗರಣೆ, ಅದನ್ನ ಇದ್ರೊಳಗಡೆ ಹಾಕ್ಬೇಕು. ಇದ್ರೊಳಗಡೆ ಹಾಕ್ಬಿಟ್ಟು ಅಷ್ಟೇ, ಏನಿಲ್ಲ. ಒಂದು ರೌಂಡ್ ತಿರುಗಿಬಿಟ್ಟು ಜಸ್ಟು ನಾವು ಒಂದು ಪ್ಲೇಟಾಗಿ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿದ್ರೆ ಟೊಮೊಟೊ ಸಾಂಬಾರು ರೆಡಿ. 3 ನಿಮಿಷ ಟೊಮೊಟೊ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಟೊಮೊಟೊ ಸಾಂಬಾರು ತುಂಬ ರುಚಿಯಾಗಿದೆ. ಟೊಮೊಟೊ ಸಾಂಬಾರು ತುಂಬ ಈಸಿಯಾಗಿ ಮಾಡ್ಬೋದು. ಇದು ನೋಡಿ, ನಿಮಗೂ ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.